ಶ್ರೀಮದಾನಂದತೀರ್ಥಾಚಾರ್ಯः ಶಿವಾಚಾರ್ಯ ಶಿಖಾಮಣಿः यो वीरशैवसिद्धान्तं ಸ್ಥಾಪಯಾಮಾಸ ಭೂತಲೆ. ಬೆಟ್ಟವೂ ನಿನ್ನದೇ, ಬಯಲು ನಿನ್ನದೇ, ಹಬ್ಬಲಿ ಎಲ್ಲೆಡೆ ಪ್ರೀತಿ, ಹಬ್ಬಲಿ ಎಲ್ಲೆಡೆ ಪ್ರೀತಿ. ನೆರಳು ಬಿಸಿಲು ಎಲ್ಲವೂ ನಿನ್ನದೇ, ನೆಲೆಸಲಿ ಎಲ್ಲೆಡೆ ಶಾಂತಿ, ನೆಲೆಸಲಿ ಎಲ್ಲೆಡೆ ಶಾಂತಿ. ಇತಿಹಾಸ ಪ್ರಸಿದ್ಧವಾದ ವಿಜಯನಗರ ಜಿಲ್ಲಾ ಕೇಂದ್ರದಲ್ಲಿ ಬಾಳೆಹೊನ್ನೂರು ಶ್ರೀ ಜಗದ್ಗುರು ರಂಭಾಪುರಿ ಪೀಠದ ಮಠದ ಭೂಮಿ ಪೂಜೆ ಶಿಲಾನ್ಯಾಸ ಸಮಾರಂಭದಲ್ಲಿ ಪಾಲ್ಗೊಂಡಿರುವ ಶಿವಯೋಗಿ ಸ್ವರೂಪರು, ಪೀಠಾಭಿಮಾನಿಗಳಾದಂಥ ಎಲ್ಲ ಮಠಗಳ ಶ್ರೀಗಳವರೇ ಭೂಮಿ ಪೂಜೆ ನೆರವೇರಿಸಿ ಧರ್ಮ ಸಮಾರಂಭ ಉದ್ಘಾಟಿಸಿದಂಥ ಕರ್ನಾಟಕ ರಾಜ್ಯದ ಬೃಹತ್ ಕೈಗಾರಿಕಾ ಸಚಿವರು ಹಾಗೂ ಜನನಾಯಕರಾದಂಥ ಸನ್ಮಾನ್ಯ ಶ್ರೀ ಎಂ ಬಿ ಪಾಟೀಲ್ರವರೇ, ಈ ಕಾರ್ಯಕ್ರಮಕ್ಕೆ ಪರಿಶ್ರಮಿಸಿ ಸಂಘಟನೆಯನ್ನು ಮಾಡಿದಂಥ ಎಲ್ಲ ಸಂಘಟಕರೇ, ಸುದ್ದಿ ಮಾಧ್ಯಮದ ಪ್ರತಿನಿಧಿಗಳವರೇ, ಸಮಾರಂಭದಲ್ಲಿ ಪಾಲ್ಗೊಂಡಿರುವ ಧರ್ಮಾಭಿಮಾನಿಗಳೇ, ತಾಯಂದಿರೇ ಮತ್ತು ಮಕ್ಕಳೇ, ವಿಜಯಪುರ ನಗರದ ಇತಿಹಾಸದಲ್ಲಿ ಇವತ್ತಿನ ಈ ದಿನ ಒಂದು ಅವಿಸ್ಮರಣೀಯವಾದಂಥ ದಿನ ಅಂತ ಹೇಳಿದರೆ ಅತಿಶಯೋಕ್ತಿ ಆಗಲಿಕ್ಕಿಲ್ಲ. ಬಹಳ ವರ್ಷಗಳ ಕನಸು ಇಂದು ನನಸಾಗುವಂಥ ಪರ್ವಕಾಲ ಒದಗಿ ಬಂದಿರುವಂಥದ್ದು ಜಗದ್ಗುರುಳಿಗೆ ಅಷ್ಟೇ ಅಲ್ಲ, ಈ ಭಾಗದ ಎಲ್ಲ ಸದ್ಭಕ್ತರಿಗೆ ಭಾಳಷ್ಟು ಸಂತೋಷ, ಅಭಿಮಾನವನ್ನು ಉಂಟು ಮಾಡಿದೆ ಅಂತ ಹೇಳಿದರೆ ತಪ್ಪಾಗಲಾರದು. ಈಗಾಗಲೇ ಈ ಐತಿಹಾಸಿಕವಾದಂಥ ನಗರದಲ್ಲಿ ಶ್ರೀ ಜಗದ್ಗುರು ಪಂಚಪೀಠಾಧೀಶ್ವರರ ಅಡ್ಡಪಲ್ಲಕ್ಕಿ ಮಹೋತ್ಸವ, ಶ್ರೀ ಜಗದ್ಗುರು ಪಂಚಾಚಾರ್ಯ ಯುಗಮಾನೋತ್ಸವ 2008ರಲ್ಲಿ ತಾವೆಲ್ಲ ಸಂಭ್ರಮದಿಂದ ಮಾಡಿ ಗುರು ಕಾರುಣ್ಯಕ್ಕೆ ಒಳಗಾಗಿದ್ರಿ. ಬಹುಶಃ ಈ ಭಾಗದ ಎಲ್ಲ ಜನರ ಒಂದು ಭಾವನೆ, ಈ ನಗರದಲ್ಲಿ ವೀರಶೈವ ಪಂಚಪೀಠಗಳ ಒಂದು ಶಾಖಾ ಮಠ ಇಲ್ಲಿರಬೇಕು, ಇಲ್ಲಿಯ ಸಮಾಜ ಬಾಂಧವರಿಗೆ ಸಂಸ್ಕಾರ ಸದ್ವಿಚಾರವನ್ನು ಕೊಡುವಂಥ ಕೇಂದ್ರ ಆಗಬೇಕು ಅನ್ನುವಂಥ ಅಭಿಲಾಷೆ ಏನಿತ್ತು, ಅಂಥ ಒಂದು ಅಭಿಲಾಷೆಯನ್ನು ಮಾನ್ಯ ಸಚಿವರಾದಂಥ ಎಂ ಬಿ ಪಾಟೀಲ್ರಾಗಲಿ, ಅವರ ಸುಪುತ್ರರಾದಂಥ
BM ಪಾಟೀಲ್ರಾಗಲಿ, ವಿಧಾನ ಪರಿಷತ್ ಸದಸ್ಯರಾದಂಥ ಸುನೀಲ್ ಗೌಡ ಪಾಟೀಲ್ರಾಗಲಿ ಮತ್ತು ಮಹಂತೇಶ್ ಬಿರಾದರ್ ಅವರಾಗಲಿ, ಇಂದು ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದಂಥ ಗಂಗಾಧರ ಸಮ್ಮಣ್ಣವರಾಗಲಿ, ನಮ್ಮ ಚೌಕಿ ಮಠರಾಗಲಿ, ಸೋಮು ಗಣಾಚಾರ್ಯ ಅವರಾಗಲಿ, ಇವರೆಲ್ಲ ಬಹಳಷ್ಟು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿ ಇವತ್ತು ಈ ಸಮಾರಂಭ ಸಂಯೋಜನೆಗೊಳಿಸಿದ್ದು ಎಲ್ಲ ಭಕ್ತರಿಗೆ ಹಂಡೆ ಹಾಲು ಕುಡಿದಷ್ಟು ಸಂತೋಷವನ್ನು ಉಂಟು ಮಾಡಿದೆ. ಈಗಾಗಲೇ ಮಾನ್ಯ ಸಚಿವರಾದಂಥ MB ಪಾಟೀಲರು ತಮ್ಮ ಮನದಾಳದ ಮಾತುಗಳನ್ನು ನಿಮ್ಮೆಲ್ಲರ ಜೊತೆಗೆ ಹಂಚಿಕೊಂಡಿದ್ದಾರೆ. ಬಹುಶಃ MB ಪಾಟೀಲರು ಮನಸ್ಸು ಮಾಡಿದರೆ ಯಾವುದೂ ಕೂಡ ಅಸಾಧ್ಯ ಇಲ್ಲ ಅನ್ನೋದಕ್ಕೆ ಇವತ್ತಿನ ಈ ಸಮಾರಂಭ ಸಾಕ್ಷಿಯಾಗಿದೆ ಅಂತೇಳಿ ಭಾವಿಸ್ತಾ ಇದ್ದೇವೆ. ತಮ್ಮೆಲ್ಲರಿಗೂ ಕೂಡ ಗೊತ್ತಿದೆ, ವೀರಶೈವ ಲಿಂಗಾಯತ ಈ ಸಮುದಾಯ ತನ್ನಷ್ಟಕ್ಕೆ ತಾನೇ ಬೆಳಿಬೇಕು ಅನ್ನುವಂಥ ಸ್ವಾರ್ಥ ಸಂಕುಚಿತ ಭಾವನೆ ಯಾವತ್ತೂ ಇಲ್ಲ. ತನ್ನೊಂದಿಗೆ ಇತರ ಸಮುದಾಯದವರು ಕೂಡ ಬಾಳಿ ಬದುಕಬೇಕು ಅನ್ನುವಂಥ ಮಹತ್ವಾಕಾಂಕ್ಷೆಯನ್ನು ವೀರಶೈವ ಲಿಂಗಾಯತ ಸಮಾಜ ಬಾಂಧವರು ಹಿಂದಿನಿಂದ ಹಿಡಿದು ಇವತ್ತಿನವರೆಗೆ ಆ ಭಾವನೆಗಳನ್ನು ಹೊಂದಿದ್ದಾರೆ ಅನ್ನುವಂಥದ್ದು ತಮಗೆಲ್ಲ ಗೊತ್ತಿದೆ. ಜಗದ್ಗುರು ರೇಣುಕಾದಿ ಪಂಚ ಆಚಾರ್ಯರು ಈ ಭೂಮಂಡಲಕ್ಕೆ ಅವತರಿಸಿ ಬರುವಾಗ ಪರಮಾತ್ಮನೇ ಒಂದು ಮಾತನ್ನು ಹೇಳಿ ಆದೇಶ ಮಾಡಿದ್ದ. ಏನು ಆ ಮಾತಂದರೆ, ಮದದ್ವೈತ ಪರಂ ಶಾಸ್ತ್ರಂ ವೇದ ವೇದಾಂತ ಸಮ್ಮತಂ ಸ್ಥಾಪಯಿಷ್ಯಸಿ ಬೋಲೋಕೆ ಸರ್ವೇಷಾಂ ಹಿತಕಾರಕಂ. ನನ್ನ ಪರವಾದಂಥ ಶಿವಾದ್ವೈತ ಸಿದ್ಧಾಂತವನ್ನು ವೇದ ವೇದಾಂತ ಸಮ್ಮತವಾದಂಥ ಸಿದ್ಧಾಂತವನ್ನು ಯಾವುದೋ ಒಂದು ವರ್ಗದ, ಯಾವುದೋ ಒಂದು ಸಮುದಾಯದ ಹಿತಕ್ಕಾಗಿ ಅಲ್ಲ, ಈ ಭೂಮಿಯ ಮೇಲೆ ಬದುಕಿ ಬಾಳುವಂಥ ಎಲ್ಲ ಜನರಿಗೆ ಶ್ರೇಯಸ್ಸನ್ನು ಉಂಟು ಮಾಡುವಂಥ ಧರ್ಮವನ್ನು ಸ್ಥಾಪನೆ ಮಾಡಿ ಅಂಥೇಳಿ ಶುಭಾಕಾಂಕ್ಷೆಯನ್ನು ಹಾರೈಸಿದ್ದ ಪರಮಾತ್ಮನ ಇಚ್ಛಾನುಸಾರವಾಗಿ ಶ್ರೀ ಜಗದ್ಗುರು ರೇಣುಕಾದಿ ಪಂಚ ಆಚಾರ್ಯರು ಕೊನಲುಪಾಕ ಸೋಮೇಶ್ವರಾದಿ ಪಂಚ ಶಿವಲಿಂಗಗಳಿಂದ ಅವತಾರವನ್ನು ತಾಳಿ ಈ ಭೂಮಂಡಲದಲ್ಲಿ ಶಿವಾದ್ವೈತ ಸಿದ್ಧಾಂತವನ್ನು ಪ್ರತಿಷ್ಠಾಪಿಸಿ ಅಗಸ್ತ್ಯ, ದಧೀಚಿ, ವ್ಯಾಸ, ಸಾನಂದ, ದುರ್ವಾಸ ಮಹರ್ಷಿಗಳಿಗೆ ವೀರಶೈವ ಲಿಂಗಾಯತ ಧರ್ಮದ ಪರಮ ರಹಸ್ಯವನ್ನು ಬೋಧ ಮಾಡಿದ್ದನ್ನು ಇತಿಹಾಸದ ಪುಟಗಳಿಂದ ನಾವೆಲ್ಲ ತಿಳಿತಾ ಇದ್ದೇವೆ. ಶ್ರೀಮದ್ ರಂಭಾಪುರಿ ವೀರ ಗಂಗಾಧರ ಜಗದ್ಗುರುಗಳು ಸ್ವತಃ ಅವರೇ ಬರೆದಂಥ ಮಾನವ ಧರ್ಮ ಗೀತೆಯಲ್ಲಿ ಭಾಳಷ್ಟು ದೂರದೃಷ್ಟಿಯನ್ನಿಟ್ಟು ಸರ್ವಧರ್ಮ ಸಮನ್ವಯ ಪರಮಾಚಾರ್ಯರಾಗಿ ಅವರು ಒಂದು ಮಾತನ್ನು ಹೇಳಿದರು. ಮಾನವ ಧರ್ಮಕ್ಕೆ ಜಯವಾಗಲಿ, ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ ಅಂತ. ಇದು ಬಹಳ ದೊಡ್ಡ ಮಾತು. ಇದು
ಇದು ಇವತ್ತಿನ ಈ ಮಾತು ಎಲ್ಲರ ಮನಮನದಲ್ಲಿ ಸದಾ ನೆನಪು ಇಡುವಂಥ ಮಾತು. ಇವತ್ತು ಧರ್ಮಗಳಲ್ಲಿ ಜಾತಿ ಜಾತಿಗಳಲ್ಲಿ ಸಂಘರ್ಷ ಏನು ನಡೀತಾ ಇದೆ, ಇಂಥ ಸಂದರ್ಭದಲ್ಲಿ ಎಲ್ಲರೂ ಕೂಡ ಮಾನವ ಧರ್ಮವನ್ನು ಎತ್ತಿ ಹಿಡಿಯುವಂಥ ಕಾರ್ಯ ಮಾಡುವಂಥ ಅವಶ್ಯಕತೆ ಇದೆ. ಅವರು ಬರೆದಂಥ ಧರ್ಮಗೀತೆಯಲ್ಲಿ ಹೇಳಿದರು, ರೇಣುಕ ಶಂಕರ ಮಧ್ವರ ಮಾನುಜ ಬುದ್ಧ ಮಹಾವೀರ ನಾನಕ ಯೇಸು ಕ್ರಿಸ್ತ ಪೈಗಂಬರು ಹೊರೆದ ಸನಾತನ ಧರ್ಮಕ್ಕೆ ಜಯವಾಗಲಿ ಅಂತ. ಪ್ರಾಚೀನ ಆಚಾರ್ಯರ ಹೆಸರಿನೊಂದಿಗೆ ಜಾಗತಿಕ ಪ್ರವಾದಿಗಳ ಹೆಸರುಗಳನ್ನು ಮೊಟ್ಟ ಮೊದಲಿಗೆ ಸಂಯುಕ್ತವಾಗಿ ಹೇಳಿದಂಥ ಒಂದು ಪೀಠದ ಜಗದ್ಗುರುಗಳು ಯಾರಾದರೂ ಇದ್ದರೆ ಅವರು ಶ್ರೀಮದ್ ರಂಭಾಪುರಿ ವೀರ ಗಂಗಾಧರ ಜಗದ್ಗುರುಗಳು ಅನ್ನುವಂಥದ್ದು ನಾಡಿನ ಜನತೆಗೆ ಗೊತ್ತಿದೆ. ಮುಂದುವರೆದು ಇನ್ನೊಂದು ಮಾತನ್ನು ಅವರು ಹೇಳಿದರು, ಭಾಳ ಅಮೂಲ್ಯವಾದಂಥ ಮಾತು. ಬಸವಾದಿ ಶರಣರು ಹೊಸೆದು ಪಾಲಿಸಿ ತೋರ್ದ ಹೆಸರಾಂತ ಕವಿಗಳು ಉಸಿರ್ದ ಪರಾತ್ಪರ ಧರ್ಮಕ್ಕೆ ಜಯವಾಗಲಿ ಅಂತ. ಏನೋ 28 ಶಿವಾಗಮಗಳ ಸಾರ ಸರ್ವಸ್ವವನ್ನು ನಾವೆಲ್ಲ ಆಳವಾಗಿ ಅಧ್ಯಯನ ಮಾಡಿ ನೋಡಿದಾಗ ನಮ್ಮೆಲ್ಲರಿಗೂ ಕೂಡ ಅರ್ಥವಾಗ್ತಾ ಇದೆ, ವೀರಶೈವ ಅನ್ನುವಂಥ ಧರ್ಮ ವೃಕ್ಷದ ತಾಯಿ ಬೇರಾಗಿ ಶ್ರೀ ಜಗದ್ಗುರು ರೇಣುಕಾದಿ ಪಂಚ ಆಚಾರ್ಯರು ನಮಗೆ ಕಂಡ್ರೆ, ಆ ವೀರಶೈವ ಧರ್ಮ ವೃಕ್ಷದ ಹೂ ಹಣ್ಣುಗಳಂತೆ 12ನೇ ಶತಮಾನದ ಬಸವಾದಿ ಶಿವಶರಣರು ಆಗಿ ಹೋಗಿದ್ದಾರೆ ಅನ್ನುವಂಥ ನೆನಪುಗಳನ್ನು ನಾವ್ಯಾರೂ ಕೂಡ ಮರೀಬಾರದು. ಬಹುಶಃ ವೀರಶೈವ ಲಿಂಗಾಯತ ಸಮುದಾಯ ಬಹುದೊಡ್ಡ ಸಮುದಾಯ. ಈಗಾಗಲೇ ಮಾನ್ಯ ಸಚಿವರಾದಂಥ ಎಂ ಬಿ ಪಾಟೀಲ್ ಹೇಳಿದರು, ಸಮಾಜ ಏನೋ ಬಹಳ ದೊಡ್ಡದು, ಆದರೆ ಆಂತರಿಕವಾದಂಥ ಕೆಲವು ತೊಂದರೆ ತಾಪತ್ರಯಗಳಿಂದಾಗಿ ಕೌಲು ದಾರಿಯಲ್ಲಿ ಪಂಗಡಗಳಾಗಿ ಈ ಧರ್ಮ ಹಂಚಿ ಹೋಗ್ತಾ ಇರುವಂಥದ್ದು ಈ ಧರ್ಮದ ಮೇಲೆ, ಈ ಧರ್ಮ ಸಂಸ್ಕೃತಿಯ ಮೇಲೆ ಬಹುದೊಡ್ಡ ಪೆಟ್ಟು ಬೀಳ್ತಾ ಇದೆ ಅನ್ನುವಂಥವರ ಮಾತು 100ಕ್ಕೆ 100 ಸತ್ಯವಾದಂಥ ಮಾತು. ಬಹುಶಃ ಅಖಂಡವಾದಂಥ ವೀರಶೈವ ಲಿಂಗಾಯತ ಸಮುದಾಯದಲ್ಲಿ ಬರುವಂಥ ನೂರಾರು ಎಲ್ಲ ಒಳಪಂಗಡಗಳು ತಮ್ಮ ವೈಯಕ್ತಿಕ ಭಾವನೆಗಳನ್ನು ಬದಿಗಿರಿಸಿ ಈ ಧರ್ಮದ ಮೂಲವಾಹಿನಿಯಲ್ಲಿ ಒಂದಾಗಿ ಕೆಲಸವನ್ನು ಮಾಡಿದರೆ ಬಹುಶಃ ಆ ಶಕ್ತಿಯನ್ನು ತಡೀಲಿಕ್ಕೆ ಯಾರಿಂದಲೂ ಕೂಡ ಸಾಧ್ಯ ಆಗೋದಿಲ್ಲ. ಈ ಒಂದು ಮಹತ್ತರವಾದಂಥ ಉದ್ದೇಶದಿಂದಲೇ ಅಖಿಲ ಭಾರತ ವೀರಶೈವ ಮಹಾಸಭೆಯನ್ನು ಸಂಸ್ಥಾಪಿಸಿದಂಥ ಲಿಂಗೈಕ್ಯ ಹಾನಗಲ್ಲ ಕುಮಾರ ಶಿವಯೋಗಿಗಳು 1904ರಲ್ಲಿ ಧಾರವಾಡದ ಮೊದಲ ಅಧಿವೇಶನದಲ್ಲಿ 12 ನಿಬಂಧನೆಗಳನ್ನು ಬರೆದು ಸಮಾಜಕ್ಕೆ ಕೊಟ್ಟರು. 12 ನಿಬಂಧನೆಗಳನ್ನು ನಾವೆಲ್ಲ ಕಣ್ಣಾಡಿಸಿ ನೋಡಿದರೆ ಅವರ ದೂರದೃಷ್ಟಿ ಸಮಾಜದಲ್ಲಿ ಯಾವುದೇ ಒಳಪಂಗಡಗಳಿದ್ದರೂ ಕೂಡ ನಾವೆಲ್ಲ ಬಂಧು ಅಂತ ನಡ್ಕೊಂಡ್ರೆ ಈ ಸಮಾಜಕ್ಕೆ ಉಜ್ವಲವಾದಂಥ
ಭವಿಷ್ಯ ಇದೆ ಅನ್ನುವಂಥ ಕನಸನ್ನು ಕಂಡಿದ್ದರು. ಬಹುಶಃ ಈ ಧರ್ಮದ ಉಜ್ವಲವಾದಂಥ ಬೆಳಗಿಗೆ ಗುರುವಿರಕ್ತ ಮಠಾಧೀಶರು ಯಾವಾಗಲೂ ಒಂದಾಗಿ ಚೆಂದಾಗಿ ಭಕ್ತ ಸಮುದಾಯಕ್ಕೆ ಮಾರ್ಗದರ್ಶನ ನೀಡಬೇಕು ಅನ್ನುವಂಥ ವಿಚಾರದಲ್ಲಿ ಯಾವತ್ತೂ ಕೂಡ ಪಂಚಪೀಠಗಳು ಹಿಂದೆ ಸರಿದಿಲ್ಲ. ಅಖಿಲ ಭಾರತ ವೀರಶೈವ ಮಹಾಸಭೆ ಯಾವ್ಯಾವ ಸಂದರ್ಭದಲ್ಲಿ ಕರೆದಿದ್ದಾರೆ ಆ ಎಲ್ಲ ಸಂದರ್ಭಗಳಲ್ಲಿ ನಮ್ಮ ಸ್ಥಾನಮಾನಗಳನ್ನು ಕೂಡ ಮರೆತು ಸಮಾನ ವೇದಿಕೆಯಲ್ಲಿ ಹೋಗಿ ಈ ಧರ್ಮದ ಸಂಘಟನೆಗಾಗಿ ಸಮಷ್ಟಿ ಪ್ರಜ್ಞೆಯನ್ನು ತುಂಬುವುದಕ್ಕಾಗಿ ಕೆಲಸ ಮಾಡಿದ್ದು ತಮಗೆಲ್ಲ ಗೊತ್ತಿದೆ. ಅಷ್ಟೇ ಅಲ್ಲದೆ ಇತ್ತೀಚೆಗೆ ದಾವಣಗೆರೆ ಮಹಾನಗರದಲ್ಲಿ ವೀರಶೈವ ಪೀಠಾಚಾರ್ಯರ ಶಿವಾಚಾರ್ಯರ ಶೃಂಗ ಸಮ್ಮೇಳನ ಬಹುದೊಡ್ಡ ಪ್ರಮಾಣದಲ್ಲಿ ನೆರವೇರಿಸಿದಂಥ ವಿಚಾರಗಳನ್ನು ಕೂಡ ತಾವೆಲ್ಲ ಬಲ್ಲಂತವರಾಗಿದೆ. ಅದಾದ ನಂತರ ಇತ್ತೀಚೆಗೆ ಹುಬ್ಬಳ್ಳಿಯಲ್ಲಿ ವೀರಶೈವ ಲಿಂಗಾಯತ ಏಕತಾ ಸಮಾವೇಶದಲ್ಲಿ ಪಂಚಪೀಠಗಳು ಪಾಲ್ಗೊಂಡು ಸತ್ಯ ಸೈದ್ಧಾಂತಿಕ ತಳಹದಿಯ ಮೇಲೆ ಆಧುನಿಕ ವಿಚಾರಧಾರೆಗಳನ್ನು ಅಡಕಗೊಳಿಸಿ ಸಮಾಜದ ಸಂಘಟನೆಗೆ ಈ ಸಮಾಜದ ಎಲ್ಲ ವರ್ಗದ ಜನರ ಹಿತವನ್ನು ಕಾಪಾಡುವಂಥ ದೃಷ್ಟಿಯಲ್ಲಿ ಧರ್ಮ ಪೀಠಗಳು ಕೆಲಸ ಮಾಡಿದ್ದನ್ನು ತಾವೆಲ್ಲ ಕಂಡಿದ್ದೀರಿ. ಪ್ರಾಚೀನ ಆಚಾರ್ಯರು ಹೇಳಿದಂಥ ವಿಚಾರಗಳು ಬೇರೆಯಲ್ಲ, 12ನೇ ಶತಮಾನದ ಶರಣರು ಹೇಳಿದಂಥ ವಿಚಾರಗಳು ಬೇರೆ ಇಲ್ಲ. ಎರಡೂ ಕೂಡ ಒಂದೇ ಆಗಿವೆ ಹೊರತು ಬೇರೆ ಬೇರೆ ಅಲ್ಲ. ವೀರಶೈವ ಲಿಂಗಾಯತ ಅನ್ನುವಂಥದ್ದು ಯಾವಾಗಲೂ ಒಂದೇ ಹೊರತು ಎರಡು ಯಾವತ್ತೂ ಕೂಡ ಅಲ್ಲ. ಬಹುಶಃ ಅದಕ್ಕೆ ಈ ನಾಡಿನ ಸಮಸ್ತ ಜನತೆ ಅದನ್ನು ಯಾವತ್ತೂ ಕೂಡ ಒಪ್ಪಿಕೊಂಡಿದ್ದು ಇಲ್ಲವೇ ಇಲ್ಲ ಅನ್ನುವಂಥದ್ದು ತಮಗೆಲ್ಲ ಗೊತ್ತಿದೆ. ಆದರೆ ಈ ಸಮಾಜದಲ್ಲಿ ಒಂದು ಅಖಂಡವಾದಂಥ ನಾಯಕತ್ವವನ್ನು ವಹಿಸಿಕೊಳ್ಳುವಂಥ ಗಟ್ಟಿ ಧ್ವನಿಯುಳ್ಳಂಥ ಧೈರ್ಯಶಾಲಿಗಳು ನಾವು ಕಾಣುವಂಥದ್ದು ಬಹಳ ಅಪರೂಪವಾಗಿದೆ. ಆದರೆ ಹಿಂದಿನ ದಿನಮಾನಗಳನ್ನು ತಾವೆಲ್ಲ ಗಮನಿಸಿದ್ದೀರಿ. ಬಹುಶಃ ಸಮಾಜದ ಮಕ್ಕಳಿಗೆ ಆರ್ಥಿಕವಾಗಿ ಸಬಲರಾಗಬೇಕು, ಶೈಕ್ಷಣಿಕವಾಗಿ ಅವಕಾಶಗಳು ಪ್ರಾಪ್ತ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಬೇಕಾದಷ್ಟು ಜನರು ಹೋರಾಟ ಮಾಡಿದರು. ಆದರೆ ಇದು ಬಹಳಷ್ಟು ಕಷ್ಟ ಸಾಧ್ಯ ಅನ್ನುವಂಥದ್ದು ಎಲ್ಲರಿಗೂ ಗೊತ್ತಿರುವಂಥದ್ದು. ಆದರೂ ಸಹ ಈ ಸಮಾಜ ಬಾಂಧವರಿಗೆ ನ್ಯಾಯಸಮ್ಮತವಾಗಿ ಅದು ಯಾವುದೇ ಪಕ್ಷದ ಸರ್ಕಾರ ಇರಲಿ ಒಂದು ಒಳ್ಳೆಯ ಅವಕಾಶ ದೊರಕಿಸಿಕೊಡುವಂಥ ನಿಟ್ಟಿನಲ್ಲಿ ಹೋರಾಟ ಮಾಡುವಂಥ ಅವಶ್ಯಕತೆ ಭಾಳಷ್ಟಿದೆ. ಬಹುಶಃ ಇತ್ತೀಚಿನ ದಿನಮಾನಗಳಲ್ಲಿ ಮಾನ್ಯ ಸಚಿವರಾದಂಥ ಎಂ ಬಿ ಪಾಟೀಲರು ಅವರು ಏನೇ ಹೇಳಿದರೂ ಭಾಳ ಗಟ್ಟಿಯಾದಂಥ ಧ್ವನಿಯಲ್ಲಿ ಸ್ಪಷ್ಟವಾಗಿ ಹೇಳುವಂಥ ಒಂದು ಸ್ವಭಾವವನ್ನು ನಾವೆಲ್ಲ ನೋಡ್ತಾ ಇದ್ದೇವೆ. ಬಹುಶಃ ಅವರ ಆ ಭಾವನೆಗೆ ಒಂದು ಸಮಷ್ಟಿ ಪ್ರಜ್ಞೆಯನ್ನು ತಂದು ಅವರು ಹೇಳಿದಂತೆ ಏನು ಗುರುವಿರಕ್ತರ ಒಂದು ಬೃಹತ್ ಸಮಾವೇಶ ಮಾಡಬೇಕು, ಅದರ ಮೂಲಕ ವೀರಶೈವ ಲಿಂಗಾಯತ ಸಮಾಜವನ್ನು ಬಲವಾಗಿ ಕಟ್ಟಬೇಕು, ಬೆಳೆಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ರಂಭಾಪುರಿ ಧರ್ಮಪೀಠ ಯಾವಾಗಲೂ ಮೊದಲ ಹೆಜ್ಜೆಯನ್ನು ಇಡ್ತಾ ಇದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛಪಡ್ತಾ ಇದ್ದೆ.
ಬಹುಶಃ 2008ರಲ್ಲಿ ಇಲ್ಲಿ ಜಗದ್ಗುರು ಪಂಚಾಚಾರ್ಯ ಯುಗಮಾನೋತ್ಸವ ಆಗಿತ್ತು. ಭಾಳ ವರ್ಷಗಳಾಯಿತು. ನಮಗನ್ನಿಸ್ತಾ ಇದೆ ಮುಂಬರುವಂಥ ದಿನಗಳಲ್ಲಿ ಈ ವರ್ಷ ಹಾವೇರಿ ಜಿಲ್ಲೆ ನೆಗಳೂರಿನಲ್ಲಿ ಶ್ರೀ ಜಗದ್ಗುರು ಪಂಚಪೀಠಾಧೀಶ್ವರ ಸಾನ್ನಿಧ್ಯದಲ್ಲಿ ಜಗದ್ಗುರು ಪಂಚಾಚಾರ್ಯ ಯುಗಮಾನೋತ್ಸವ ನಡೀಲಿಕ್ಕೆ ವ್ಯವಸ್ಥೆ ಆಗ್ತಾಯಿದೆ. ಬಹುಶಃ ಮುಂದಿನ ವರ್ಷ ಈ ವಿಜಯಪುರ ಜಿಲ್ಲಾ ಕೇಂದ್ರದಲ್ಲಿ ಪಂಚಪೀಠ ಜಗದ್ಗುರುಗಳ ಒಂದು ಕಾರ್ಯಕ್ರಮದಲ್ಲಿ ಈ ನಾಡಿನ ಅನೇಕ ಗಣ್ಯ ವಿರಕ್ತ ಮಠಾಧೀಶರನ್ನು ಕೂಡ ವೇದಿಕೆಗೆ ಕರೆ ಮಾಡಿ ತನ್ಮೂಲಕ ಸಮಾಜಕ್ಕೆ ಒಂದು ಸಮಷ್ಟಿ ಪ್ರಜ್ಞೆಯ ಸಂದೇಶವನ್ನು ಕೊಡುವಂಥ ಕಾರ್ಯವನ್ನು ಸಚಿವರಾದಂಥ ಎಂ ಬಿ ಪಾಟೀಲರು ಮುಂದಾಗಿ ಮಾಡಿದರೆ ಖಂಡಿತವಾಗಿ ಎಲ್ಲ ಪೀಠದ ಪರಮಾಚಾರ್ಯರು ದಯಮಾಡಿಸಿ ಆಶೀರ್ವಾದವನ್ನು ಮಾಡ್ತಾರೋ ಅನ್ನೋದರಲ್ಲಿ ಯಾವುದೇ ಅನುಮಾನ ಇಲ್ಲ. ಅನೇಕ ಜನರು ಕೂಡ ಮಾತನಾಡಿದರು. ಬಹುಶಃ ವೀರೇಂದ್ರ ಪಾಟೀಲರು ಹೈದರಾಬಾದ್ ಕರ್ನಾಟಕ ಭಾಗದಿಂದ ವೀರಶೈವ ಲಿಂಗಾಯತ ಸಮುದಾಯದ ಬಹುದೊಡ್ಡ ನಾಯಕರಾಗಿ ಭಾಳಷ್ಟು ಪ್ರಾಮಾಣಿಕವಾಗಿ ಈ ರಾಜ್ಯಕ್ಕೆ ಒಳ್ಳೆಯದಾಗುವಂಥ ಕೆಲಸವನ್ನು ಅವರು ಮಾಡಿದರು. ಆ ನಂತರದಲ್ಲಿ ಇವತ್ತು ಅದೇ ದಾರಿಯಲ್ಲಿ ಗಟ್ಟಿಯಾಗಿ ಸದೃಢವಾಗಿ ನಿಂತು ಕಾರ್ಯ ಮಾಡುವಂಥ ಪ್ರವೃತ್ತಿಯನ್ನು ಶ್ರೀ ಎಂ ಬಿ ಪಾಟೀಲರು ಹೊಂದಿದ್ದಾರೆ. ಬಹುಶಃ ಅವರು ಮುಂದಾಳತ್ವವನ್ನು ವಹಿಸಿಕೊಂಡು ಅಖಂಡವಾದಂಥ ಸಮಾಜದ ಸಂಘಟನೆಯೊಂದಿಗೆ ಹೆಜ್ಜೆ ಹಾಕಿದರೆ ಎಲ್ಲರ ಅಪೇಕ್ಷೆ ಏನಿದೆ ಆ ಅಪೇಕ್ಷೆ ನನಸಾಗುವುದರಲ್ಲಿ ಯಾವುದೇ ಸಂದೇಹ ಇಲ್ಲ. ಹಣೆಯ ಬರದಲ್ಲಿ ಬರೆದಿದ್ದು ಇತ್ತು ಅಂದರೆ ಅದನ್ನು ಯಾರಿಂದಲೂ ಕೂಡ ತಪ್ಪಿಸಲಿಕ್ಕೆ ಸಾಧ್ಯವಾಗುವುದಿಲ್ಲ. ಅದಕ್ಕೆ ಅವರು ಈ ಹಿಂದಿನ ಸರ್ಕಾರದಲ್ಲಿ ನೀರಾವರಿ ಸಂಪನ್ಮೂಲ ಸಚಿವರಾಗಿ ಕೆಲಸ ಮಾಡಿದರು. ಬಹುಶಃ ಅವತ್ತು ಆ ಜವಾಬ್ದಾರಿಯ ಸಚಿವ ಖಾತೆಯನ್ನು ಹೊಂದಿ ಇಡೀ ಬಿಜಾಪುರ ಜಿಲ್ಲೆ ಸುತ್ತಮುತ್ತಲ ಪ್ರದೇಶಕ್ಕೆ ಭಾಳಷ್ಟು ಸಂಪನ್ಮೂಲವನ್ನು ಅವರು ಒದಗಿಸಿ ಕೊಟ್ಟಿದ್ದನ್ನು ಯಾವೊಬ್ಬ ರೈತನೂ ಕೂಡ ಮರೀಲಿಕ್ಕೆ ಸಾಧ್ಯ ಇಲ್ಲ. ಬಹುಶಃ ಈ ಸರ್ಕಾರದಲ್ಲೇನೂ ಕೂಡ ಅದೇ ಖಾತೆಯನ್ನು ಮುಂದುವರಿಸಿದ್ರೆ ಬಹುಶಃ ಈ ಭಾಗ ಏನು ಎಷ್ಟು ಬೆಳವಣಿಗೆ ಆಗ್ತಾ ಇತ್ತೋ ಅದನ್ನು ಹೇಳಲಿಕ್ಕೆ ನಮ್ಮಿಂದ ಯಾವುದೇ ಶಬ್ದಗಳು ಸಿಗ್ತಾ ಇಲ್ಲ. ಆದರೂ ಕೂಡ ಎಂ ಬಿ ಪಾಟೀಲರಿಗೆ ಯಾವುದೇ ಖಾತೆಯನ್ನು ಕೊಟ್ಟರೂ ಕೂಡ ಆ ಖಾತೆಯಲ್ಲಿ ಒಂದು ಹೊಸ ಛಾಪನ್ನು ಮೂಡಿಸುವಂಥ ಬಹುದೊಡ್ಡ ಶಕ್ತಿ ಅವರಲ್ಲಿದೆ. ಬಹುಶಃ ಮುಂದಿನ ದಿನಗಳಲ್ಲಿ ಈ ಭಾಗದಲ್ಲಿ ಅಂಥ ಅದ್ಭುತ ಕಾರ್ಯಗಳು ನಡೀಲಿಕ್ಕೆ ಇಂಥ ನಾಯಕರ ಅವಶ್ಯಕತೆ ಇದೆ ಅನ್ನೋದನ್ನು ತಾವೆಲ್ಲ ಮನವರಿಕೆ ಮಾಡಿಕೊಂಡು ಈ ಹೈದರಾಬಾದ್ ಕರ್ನಾಟಕ ಈ ಭಾಗದಿಂದ ಹೆಚ್ಚು ಹೆಚ್ಚು ಶಾಸಕರನ್ನು ತಾವು ಆಯ್ಕೆ ಮಾಡಿ ಕಳಿಸಿದ್ದಾದರೆ ಬಹುಶಃ ಅದರಲ್ಲಿ ಅತ್ಯಂತ ಸುಲಭವಾಗಿ ಯಶಸ್ಸನ್ನು ಗಳಿಸಲಿಕ್ಕೆ ಸಾಧ್ಯವಾದೀತು ಅನ್ನುವಂಥ ಮಾತನ್ನು ಹೇಳಿ ಈ ಅಪೂರ್ವವಾದಂಥ ಸಮಾರಂಭಕ್ಕೆ ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿಗಳಾದಂಥ ಆಳಂದ ಕ್ಷೇತ್ರದ ಶಾಸಕರು ಆದಂಥ ಸನ್ಮಾನ್ಯ ಬಿ ಆರ್ ಪಾಟೀಲರು ಈ ಸಮಾರಂಭಕ್ಕೆ ಅನಿರೀಕ್ಷಿತವಾಗಿ ಆಗಮಿಸಿದ್ದು ನಿಮ್ಮೆಲ್ಲರಿಗೆ ಸಂತೋಷವನ್ನು ತಂದಿದೆ. ಈ ಸಮಾರಂಭದ ವೇದಿಕೆಯಿಂದ ಅವರಿಗೂ ಕೂಡ ಶುಭವನ್ನು ಹಾರೈಸ್ತಾ ಇದ್ದೇವೆ. ಭಾಳ ದೂರದಿಂದ ತುಮಕೂರಿನಿಂದ ಮಾಜಿ ಸಚಿವರಾದಂಥ
ಸೊಗಡು ಶಿವಣ್ಣವರು ರಂಭಾಪುರಿ ಜಗದೊಳವರು ಇಲ್ಲಿದ್ದಾರೆ ಅಂತ ತಿಳ್ಕೊಂಡು ಅವರು ಕೂಡ ಈ ವೇದಿಕೆಯ ಮೇಲೆ ಬಂದು ದರ್ಶನ ಮಾಡಿ ಆಶೀರ್ವಾದವನ್ನು ಪಡ್ಕೊಂಡ್ರು. ನಮ್ಮ ಹಿಂದಿನ ಮಾಜಿ ಸಚಿವರಾದಂಥ ಅಪ್ಪು ಪಟ್ಟಣಶೆಟ್ಟಿಯವರು ಈ ಸಮಾರಂಭದಲ್ಲಿ ಪಾಲ್ಗೊಂಡಿದ್ದಾರೆ. ರಾಜು ಅಲಗೂರವರು ಮತ್ತು MK ಪಟ್ಟಣಶೆಟ್ಟಿ ಮಾಜಿ ಶಾಸಕರು ಇನ್ನೂ ಅನೇಕ ಗಣ್ಯಮಾನ್ಯರು ಕೂಡ ನಾವೆಲ್ಲ ಪಾಲ್ಗೊಂಡಿದ್ದು ಸಂತೋಷವನ್ನು ತಂದಿದೆ. ಏನು ಈ ವಿಜಯಪುರ ಜಿಲ್ಲಾ ಕೇಂದ್ರದಲ್ಲಿ ಶ್ರೀ ಜಗದ್ಗುರು ರಂಭಾಪುರಿ ಪೀಠದ ಶಾಖಾ ಮಠ ನಿರ್ಮಾಣ ಮಾಡುವಂಥ ಕಾರ್ಯದಲ್ಲಿ MB ಪಾಟೀಲರು ಏನು ಹೇಳಿದರು ಆ ಮಾತಿನಂತೆ ಅವರ ಸಹೋದರರಂಥ ಸುನೀಲ್ ಪಾಟೀಲರಾಗಲಿ, ಬಸನಗೌಡ ಪಾಟೀಲರಾಗಲಿ, ಮಹಂತೇಶ್ ಬಿರಾದರ್ ಅವರಾಗಲಿ, ಪ್ರಾಧಿಕಾರದ ಅಧ್ಯಕ್ಷರಾದಂಥ ಗಂಗಾಧರ ಸಮ್ಮಣ್ಣಿಯವರಾಗಲಿ, ಸೋಮಶೇಖರ್ ಗಣಾಚಾರ್ಯವರಾಗಲಿ, ಇನ್ನೂ ಅನೇಕ ಗಣ್ಯರು ಏನು ಶ್ರಮ ಪಟ್ಟಿದ್ದೀರಿ, ಈ ಕಾರ್ಯ ಪರಿಪೂರ್ಣವಾಗುವ ತನಕ ಜವಾಬ್ದಾರಿಯನ್ನು ಹೊತ್ತು ಮುಂದಿನ ವರ್ಷದ ಶುಭ ಸಂದರ್ಭದಲ್ಲಿ ಅದನ್ನು ಲೋಕಾರ್ಪಣೆ ಮಾಡುವಂಥ ಬಹುದೊಡ್ಡ ಜವಾಬ್ದಾರಿ ತಮ್ಮೆಲ್ಲರ ಮೇಲೆ ಇದೆ ಅಂತ ಭಾವಿಸ್ತಾ ಇದ್ದೇವೆ. ಬಹುಶಃ ಜಗದ್ಗುರು ಈ ಸಮಾರಂಭದ ನಂತರ ರಾಯಚೂರು ಜಿಲ್ಲೆ ಶಿರವಾರಕ್ಕೆ ದಯಮಾಡಿಸ್ಬೇಕು. ಬಹುಶಃ ಇದು ಸಾಯಂಕಾಲ ಇರುವುದರಿಂದ ಸಮಯ ಭಾಳಷ್ಟು ಆಗಿದ್ದರೂ ಕೂಡ ತಾವೆಲ್ಲ ಈ ಸಮಾರಂಭದಲ್ಲಿ ಪಾಲ್ಗೊಂಡಿದ್ದೀರಿ. ಬಹುಶಃ ಕನ್ನಡದಲ್ಲಿ ಒಂದು ಗಾದೆ ಮಾತಿದೆ, ಮನೆಗೆ ಹಿರಿಯ ಮಗನಾಗಿ ಹುಟ್ಟಬಾರ್ದು, ಸಭೆಗೆ ಕೊನೆಯವರಾಗಿ ಮಾತಾಡಬಾರ್ದು. ಬಹುಶಃ ಮೊದಲು ಮಾತಾಡಿದರೆ ಎಲ್ಲರೂ ಕೇಳ್ತೀರಿ, ಆದರೆ ಮನೆಯ ಹಿರಿಯ ಮಗನಾಗಿ ಹುಟ್ಟಿದರೆ ಎಷ್ಟು ಜವಾಬ್ದಾರಿ ಇರ್ತಾ ಇದೆ ಅನ್ನೋದು ನಿಮಗೆಲ್ಲ ಗೊತ್ತಿದೆ. ಆದರೂ ಕೂಡ ಈ ಜವಾಬ್ದಾರಿಯ ಸ್ಥಾನದಿಂದ ವೀರಶೈವ ಲಿಂಗಾಯತ ಸಮುದಾಯದ ಹಿತದೊಂದಿಗೆ ಇನ್ನಿತರ ಸಮುದಾಯದ ಜನತೆಯನ್ನು ಕೂಡ ಕರೆದೊಯ್ಯುವಂಥ ಒಂದು ದೊಡ್ಡ ಜವಾಬ್ದಾರಿ ಈ ಜನಸಮುದಾಯದ ಮೇಲೆ ಇದೆ ಅನ್ನುವಂಥ ಮಾತನ್ನು ಯಾರೂ ಕೂಡ ಅಲ್ಲಗಳೆಯುವಂತಿಲ್ಲ. ಎಲ್ಲರ ಸಹಕಾರ ಸಹಯೋಗದಿಂದ ಈ ರಾಜ್ಯ ಅಭಿವೃದ್ಧಿ ಆಗಲಿ, ಜನರ ಸಂಕಷ್ಟಗಳು ದೂರವಾಗಲಿ, ಅವರವರ ಧರ್ಮದಲ್ಲಿ ನಿಷ್ಠೆಯನ್ನು ಇಟ್ಟುಕೊಂಡು ಪರಧರ್ಮದ ಜೊತೆಗೆ ಸಹಿಷ್ಣುತೆಯಿಂದ ಬಾಳಿದರೆ ಸಮಾಜದಲ್ಲಿ ಶಾಂತಿ ಸೌಹಾರ್ದತೆಗಳನ್ನು ಕಾಣಲಿಕ್ಕೆ ಸಾಧ್ಯವಾದೀತು ಅನ್ನುವಂಥ ಆಶಾದಾಯಕ ಮಾತನ್ನು ಪ್ರಸ್ತಾಪಿಸಿ ಈ ಸಮಾರಂಭದ ಸಂಯೋಜನೆಯಲ್ಲಿ ನಮ್ಮ ಮಮದಾಪುರ ವಿರಕ್ತ ಮಠದ ಶ್ರೀ ಮನ್ಯರಂಜನ ಪ್ರಣವ ಸ್ವರೂಪಿ ಮುರುಗೇಂದ್ರ ಸ್ವಾಮೀಜಿಯವರಾಗಲಿ, ಆಲ್ಮೇಲ್ ಹಿರೇಮಠದ ಶ್ರೀ ಚಂದ್ರಶೇಖರ ಶಿವಾಚಾರ್ಯ ಸ್ವಾಮಿಗಳಾಗಲಿ, ತಡವಲಗ ಹಿರೇಮಠದ ಶ್ರೀ ರಾಚೋಟೇಶ್ವರ ಶಿವಾಚಾರ್ಯ ಸ್ವಾಮಿಗಳಾಗಲಿ ಭಾಳಷ್ಟು ಮುತುವರ್ಜಿ ವಹಿಸಿ ಇಷ್ಟೆಲ್ಲ ಮಠಾಧೀಶರ ಒಂದು ಬರುವಿಗೆ ಅವರ ಶ್ರಮ ಮತ್ತು ಅವರ ಕಳಕಳಿ ಕಾರಣ ಅನ್ನುವಂಥ ಮಾತನ್ನು ಹೇಳಲಿಕ್ಕೆ ಮರೆಯುವುದಿಲ್ಲ. ಇವತ್ತಿನ ಈ ಸಮಾರಂಭದಲ್ಲಿ ಕುಂಟೋಜಿ ಹಿರೇಮಠದ ಶ್ರೀ ಚನ್ನವೀರ ಶಿವಾಚಾರ್ಯ ಸ್ವಾಮಿಗಳು ಸಮಾರಂಭದ ನಿರೂಪಣೆಯನ್ನು ಮಾಡ್ತಾ ಪ್ರಾಸ್ತಾವಿಕವಾಗಿ ಅಮೂಲಾಗ್ರವಾದಂಥ ವೀರಶೈವ ಲಿಂಗಾಯತ ಪರಂಪರೆಯ ಆದರ್ಶಗಳನ್ನು ತಮಗೆಲ್ಲ ಮನವರಿಕೆಯನ್ನು ಮಾಡಿಕೊಟ್ಟಿದ್ದಾರೆ. ವಿದ್ಯಾವಿನಯ ಸಂಪನ್ನರಾದಂಥ ಜಾಲಹಳ್ಳಿ ಸಂಸ್ಥಾನ ಹಿರೇಮಠದ ಶ್ರೀ ಜಯ ಶಾಂತಲಿಂಗೇಶ್ವರ ಶಿವಾಚಾರ್ಯ ಸ್ವಾಮಿಗಳು ಬಹಳ ತೂಕಬದ್ಧವಾದಂಥ ಸಮಷ್ಟಿ ಪ್ರಜ್ಞೆಯನ್ನು ಇಟ್ಟುಕೊಂಡು
ವೀರಶೈವ ಪಂಚಪೀಠಗಳ ಜೊತೆಗೆ ಈ ನಾಡಿನ ವಿರಕ್ತ ಮಠಾಧೀಶರು ಕೂಡ ಹೆಜ್ಜೆ ಹಾಕಿದರೆ ಎಲ್ಲರ ನಿರೀಕ್ಷಣೆಯನ್ನು ಮೀರಿ ಯಶಸ್ಸನ್ನು ನಾವೆಲ್ಲ ಕಾಣಲಿಕ್ಕೆ ಸಾಧ್ಯತೆ ಅನ್ನುವಂಥ ಅವರ ಆಶಾದಾಯಕ ಮಾತು ಆದಷ್ಟು ಬೇಗನೆ ಸಾಕಾರಗೊಳ್ಳುವಂತಾಗಲಿ ಅನ್ನುವಂಥ ಹೃದಯ ಹಾರೈಕೆಯನ್ನು ಈ ಸಂದರ್ಭದಲ್ಲಿ ಹಾರೈಸ್ತಾ ಇದ್ದೇವೆ. ಇದಕ್ಕಿಂತ ಹೆಚ್ಚಿಗೆ ಹೇಳುವಂಥದ್ದೇನೂ ಕೂಡ ಇಲ್ಲ. ಒಟ್ಟಾರೆ ಇವತ್ತಿನ ಭೂಮಿ ಪೂಜೆ ಕಾರ್ಯಕ್ರಮವನ್ನು ಅವೆಲ್ಲ ಅತ್ಯಂತ ಅಭಿಮಾನ ಶ್ರದ್ಧೆಯಿಂದ ನೆರವೇರಿಸಿದ್ದನ್ನು ಕಂಡು ತಮಗೆ ಎಷ್ಟು ಸಂತೋಷವಾಗಿದೆ. ಅದರ 2 ಪಟ್ಟು ಸಂತೋಷ ಬ್ರಹ್ಮಾಪುರಿ ಜಗದ್ಗುರುಳಿಗೆ ಆಗಿದೆ ಅನ್ನುವಂಥ ಮತ್ತೊಂದು ಮಾತನ್ನು ಪ್ರಸ್ತಾಪಿಸಿ ಚೌಕಿ ಮಠರು ಎಲ್ಲರನ್ನ ಸ್ವಾಗತ ಮಾಡಿ ಹಿಂದೆ ನಡೆದು ಹೋದಂಥ ಅನೇಕ ಘಟನೆಗಳನ್ನು ಅವರು ಏನು ಹೇಳಿದರು ಅವು ಕೂಡ ಸತ್ಯವಾದಂಥ ಸಂಗತಿಗಳು ಅನ್ನುವಂಥ ಮಾತನ್ನು ತಮಗೆಲ್ಲ ಮನವರಿಕೆ ಮಾಡಿ ಈ ಪವಿತ್ರ ಸಮಾರಂಭದಲ್ಲಿ ಪಾಲ್ಗೊಂಡಿರುವಂಥ ತಮ್ಮೆಲ್ಲರಿಗೆ, ವೇದಿಕೆಯ ಮೇಲಿರುವಂಥ ಗಣ್ಯಮಾನ್ಯರಿಗೆ, ಕಾರ್ಯಕ್ರಮದ ಎಲ್ಲ ಸಂಘಟಕರಿಗೆ ಮತ್ತು ಸುದ್ದಿ ಮಾಧ್ಯಮದ ಎಲ್ಲ ಪ್ರತಿನಿಧಿಗಳವರಿಗೆ ಪರಮದಯಾಳು ಪಾರ್ವತಿ ಪರಮೇಶ್ವರರು, ಜಗದಾದಿ ಜಗದ್ಗುರು ರೇಣುಕಾದಿ ಪಂಚಾಚಾರ್ಯರು, ಕ್ಷೇತ್ರನಾಥ ವೀರಭದ್ರ ಸ್ವಾಮಿ, 12ನೇ ಶತಮಾನದ ಬಸವಾದಿ ಶಿವಶರಣರು ತಮಗೆಲ್ಲ ಆಯುಷ್ಯ, ಆರೋಗ್ಯ, ಭಾಗ್ಯ, ಸುಖ ಸಂಪದಗಳನ್ನು ಕೊಡಲಿ ಅಂತೇಳಿ ಹಾರೈಸಿ ಈ ಸಂದೇಶಕ್ಕೆ ವಿರಾಮ ಕೊಡ್ತಾಯಿದ್ದೀವಿ. ಶಿವಂ ಭೂಯಾತ್.